ರೀತಿಯಾಗಿ ಒಂದೇ ಅಳತೆಯ ಒಂದು ಪೆನ್ಸಿಲ್ಗಳಿಗೆ ಏನು ಮಾಡಬೇಕು, ಒಂದೇ ಬಣ್ಣದ ಕ್ರೇಯಾನ್ಸ್ ಬಣ್ಣ ಬಳಸಿ ಬಣ್ಣ ತುಂಬಬೇಕು. ಈಗ ನೋಡ್ರಿ ಇಲ್ಲಿ ಈ ಚಾಕ್ಲೇಟ್ ಕಲರ್ ಹೇಳಿದ್ನಲ್ಲ, ಈ ಒಂದು ಒಂದೇ ರೀತಿಯ ಒಂದು ಪೆನ್ಸಿಲ್ ಇದೆಯಲ್ಲ, ಇಲ್ಲಿ ಮತ್ತು ಇಲ್ಲೇನು ಮಾಡಬೇಕು ನೀವು, ಒಂದೇ ಇದು ಮಾದರಿಯನ್ನು ತೋರಿಸಿದ್ದಾರೆ. ಈಗ ಚಾಕ್ಲೇಟ್ ಕಲರ್ದ ಒಂದು ಬಣ್ಣವನ್ನು ಈ ರೀತಿಯಾಗಿ ತುಂಬಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಒಂದು ಪೆನ್ಸಿಲ್ ಒಂದೇ ರೀತಿಯ ಒಂದು ಆಕಾರ ಇರುವಂಥದ್ದು ಇಲ್ಲೈತಲ್ಲ, ಇಲ್ಲೇನು ಮಾಡ್ಬೇಕು ನೀವು, ಒಂದು ಹಳದಿ ಬಣ್ಣವನ್ನು ತುಂಬಿದ್ರಂದ್ರೆ ಇಲ್ಲೂ ಕೂಡ ಈ ರೀತಿಯಾಗಿ ಹಳದಿ ಬಣ್ಣವನ್ನು ತುಂಬಿ ಈ ರೀತಿಯ ಒಂದೇ ರೀತಿಯ ಒಂದು ಆಕಾರ ಇರುವಂತಹ ಪೆನ್ಸಿಲ್ ಎಲ್ಲಿದೆ ಅಂತ ನೋಡೋದು. ಇದಕ್ಕೂ ಕೂಡ ಏನು ಮಾಡ್ಬೇಕು ನೀವು, ಹಳದಿ ಬಣ್ಣವನ್ನು ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು, ಕ್ರೇಯಾನ್ಸ್ ಬಣ್ಣದಿಂದಲೇ ತುಂಬಬೇಕು. ಅದೇ ರೀತಿಯ ಮುಂದಿನ ನೋಡ್ರಿಲೆ, ಇಲ್ಲೂ ಕೂಡ ಒಂದು ಮೂರನೇದು ನೋಡ್ರಿಲೆ, ಇಲ್ಲಿ ಒಂದೇ ರೀತಿಯ ಒಂದು ಆಕಾರ ಇರುವಂಥ ಒಂದು ಪೆನ್ಸಿಲ್ ಎಲ್ಲಿದೆ ಈ ರೀತಿಯದು ನೋಡೋದು. ಇಲ್ಲೇನು ಮಾಡಬೇಕು, ಗುಲಾಬಿ ಬಣ್ಣವನ್ನು ನೀವು ಈ ರೀತಿಯಾಗಿ ಒಂದು ತುಂಬಬೇಕು. ತುಂಬಿ ಈ ರೀತಿಯ ಒಂದೇ ರೀತಿಯ ಆಕಾರ ಇರುವಂಥ ಒಂದು ಪೆನ್ಸಿಲ್ ಎಲ್ಲಿದೆ ಅಂತ ನೋಡೋದು. ಇಲ್ಲಿದೆಯಲ್ಲ, ಹಾಗಾದರೆ ಇಲ್ಲೂ ಕೂಡ ಇದೇ ಬಣ್ಣವನ್ನೇ ತುಂಬಬೇಕು. ಈ ರೀತಿಯಾಗಿ ಸರಿಯಾಗಿ ಒಂದೇ ರೀತಿಯ ಆಕಾರ ಇರುವಂಥ ಪೆನ್ಸಿಲಿಗೆ ನೀವೇನು ಮಾಡಬೇಕು, ಬಣ್ಣವನ್ನು ಕ್ರೇಯಾನ್ಸ್ ಬಣ್ಣದಿಂದ ತುಂಬಬೇಕು. ಅದೇ ರೀತಿ ಮುಂದೆ ನೋಡ್ರಿ, ಇಲ್ಲಿ ಹಾಗಾದರೆ ಇಲ್ಲಿ ನೋಡ್ರಿಲೆ, ಇಲ್ಲೂ ಕೂಡ ಏನು ಮಾಡಬೇಕು, ನೀವು ಬಣ್ಣವನ್ನು ತುಂಬಬೇಕು. ಇಲ್ಲಿ ಯಾವ ಬಣ್ಣ ತುಂಬ್ತಿರಲ್ಲ, ಇಲ್ಲೂ ಕೂಡ ಅದೇ ಬಣ್ಣವನ್ನು ತುಂಬಬೇಕು. ಈ ರೀತಿಯಾಗಿ ಏನು ಮಾಡಬೇಕು ನೀವು, ಈ ರೀತಿಯ ಒಂದೇ ಅಳತೆಯ ಒಂದು ಪೆನ್ಸಿಲ್ಗಳನ್ನು ಅಳತೆಯನ್ನು ಹುಡುಕಿ ಏನು ಮಾಡಬೇಕು, ಒಂದು ಕ್ರೇಯಾನ್ಸ್ ಬಣ್ಣವನ್ನು ತುಂಬಬೇಕು. ಈ ಮೂರು ಒಂದು ಅಭ್ಯಾಸ ಪುಸ್ತಕದಲ್ಲಿರುವಂತಹ ನೋಡಿ, ಮೊದಲನೇದು ಯಾವುದು, ಒಂದೇ ರೀತಿಯ ಆಕಾರ ಮತ್ತು ಲಕ್ಷಣಗಳುಳ್ಳ ಚಿತ್ರಗಳಿಗೆ ಯಾವ ರೀತಿಯ ಬಣ್ಣ ತುಂಬುವುದನ್ನು ನೋಡಿದ್ರಿ. ಅದೇ ರೀತಿಯಾಗಿ ಮಾದರಿ ಅಂತ ಇರುವಂಥ ಒಂದೇ ಆಕಾರದ ವಸ್ತುಗಳಿಗೆ ಯಾವ ರೀತಿಯಾಗಿ ಗೆರೆ ಎಳೆದು ಹೊಂದಿಸಬೇಕು ಎಂಬುದನ್ನು ಕೂಡ ಇವತ್ತು ತಿಳಿದ್ರಿ. ಅದೇ ರೀತಿ ನೋಡಿ, ಮುಂದಿಂದು ಒಂದೇ ಒಂದು ಅಳತೆಯ ಪೆನ್ಸಿಲ್ಗಳಿಗೆ ಯಾವ ರೀತಿಯ ಒಂದೇ ಬಣ್ಣದ ಕ್ರೇಯಾನ್ಸ್ ಬಣ್ಣವನ್ನು ತುಂಬುವುದನ್ನು ಕೂಡ ನೋಡಿದ್ರಿ. ಈ ಮೂರು ಒಂದು ಅಭ್ಯಾಸ ಪುಸ್ತಕದಲ್ಲಿದ್ದನ್ನು ಏನು ಮಾಡಬೇಕು ನೀವು, ಎಲ್ಲ ಒಂದು ವಾಟ್ಸಪ್ ರೂಪೇ ಎಲ್ಲ ಒಂದು ಬಣ್ಣವನ್ನು ತುಂಬಿ ನನ್ನ ವಾಟ್ಸಪ್ ಗುಂಪಿಗೆ ಕಳಿಸಬೇಕು. ಧನ್ಯವಾದಗಳು.